ಜೆಡಿಎಸ್ ಶಾಸಕರ ಪತ್ನಿಗೆ ಕಿಡಿಗೇಡಿಗಳಿಂದ ಕಿರಿಕಿರಿ ಉಂಟಾಗಿದೆ. ನನಗೂ ರಮ್ಯಾ ರೀತಿಯಲ್ಲಿ ನ್ಯಾಯ ಕೊಡಿಸಿ ಅಂತಿದ್ದಾರೆ ಎಂಎಲ್ಎ ಪತ್ನಿ. ಶಾಸಕರ ಪತ್ನಿಯನ್ನು ಬಿಡದೆ ಕಾಮೆಂಟ್ ಮಾಡಿದಂತಹ ಕಿರಾತಕರು. ಜೆಡಿಎಸ್ ಶಾಸಕರ ಪತ್ನಿಗೆ ಕಿಡಿಗೇಡಿಗಳು ಕಿರಿಕಿರಿ ಉಂಟು ಮಾಡಿದ್ದಾರೆ. ನನಗೂ ರಮ್ಯಾ ರೀತಿಯಲ್ಲಿ ನ್ಯಾಯ ಕೊಡಿಸಿ ಅಂತ ಎಂಎಲ್ಎ ಪತ್ನಿ ಕೇಳ್ತಿದ್ದಾರೆ. ಶಾಸಕರ ಪತ್ನಿಯನ್ನು ಬಿಡದಂತಹ ಕಾಮೆಂಟ್ ಕಿರಾತಕರು. ಸಾಮಾಜಿಕ ಜಾಲತಾಣದಲ್ಲಿ ಎಂಎಲ್ಎ ಪತ್ನಿಗೂ ಕೂಡ ಅಶ್ಲೀಲ ಕಾಮೆಂಟ್ ಅನ್ನ ಮಾಡಲಾಗಿದೆ. ಅಶ್ಲೀಲ ಕಾಮೆಂಟ್ಸ್ ಗಳಗಳನೆ ಎತ್ತಂತಹ ಶಾಸಕನ ಪತ್ನಿ ಕಾಮೆಂಟ್ ಕಿರಾತಕರಿಂದ ನನಗೂ ನ್ಯಾಯ ಕೊಡಿಸಬೇಕು, ನಟಿ ರಮ್ಯಾರಂತೆ ನನಗೂ ನ್ಯಾಯ ಬೇಕೇ ಬೇಕು ಅಂತ ಮಾಧ್ಯಮದ ಮುಂದೆ ಜಿಡಿ ಹರೀಶ್ ಗೌಡ ಪತ್ನಿ ಈಗ ವರ್ಷ ಕಣ್ಣೀರನ್ನ ಹಾಕಿದ್ದಾರೆ. ನೋಡಿ, ಈ ಕಿರಾತಕರು ಏನಿರ್ತಾರೆ ಅವರು ಹೆಣ್ಮಕ್ಳಿಗೆ ಬ್ಯಾಡ್ ಕಾಮೆಂಟ್ಸ್ ಅನ್ನ ಹಾಕ್ಬಹುದು. ಅದೇ ರೀತಿಯಲ್ಲಿ ಈಗ ಎಂಎಲ್ಎ ಪತ್ನಿಗೂ ಹಾಕಿರುವಂಥದ್ದು. ನನಗೂ ರಮ್ಯಾ ರೀತಿಯಲ್ಲಿ ನ್ಯಾಯ ಕೊಡಿಸಿ ಅಂತಿದ್ದಾರೆ ಈಗ ಎಂಎಲ್ಎ ಪತ್ನಿ ವರ್ಷ. ಶಾಸಕರ ಪತ್ನಿಯನ್ನು ಕೂಡ ಬಿಡದೆ ಕಾಡ್ತಾ ಇರುವಂಥದ್ದು ಈ ಕಾಮೆಂಟ್ನ ಕಿರಾತಕರು. ಸಾಮಾಜಿಕ ಜಾಲತಾಣದಲ್ಲಿ ಎಂಎಲ್ಎ ಪತ್ನಿಗೂ ಕೂಡ ಅಶ್ಲೀಲ ಕಾಮೆಂಟ್ ಅನ್ನ ಮಾಡಲಾಗ್ತಾ ಇದೆ. ಅಶ್ಲೀಲ ಕಾಮೆಂಟ್ಸ್ ಅನ್ನ ಮಾಡ್ತಾ ಇದ್ದು ಅಶ್ಲೀಲ ಕಾಮೆಂಟ್ಸ್ಗೆ ಗಳಗಳನೆ ಹತ್ತಿದ್ದಾರೆ ಶಾಸಕರ ಪತ್ನಿ. ಕಾಮೆಂಟ್ ಕಿರಾತಕರಿಂದ ನನಗೂ ನ್ಯಾಯವನ್ನ ಕೊಡಿಸಬೇಕು, ನಟಿ ರಮ್ಯಾರಂತೆ ನನಗೂ ನ್ಯಾಯ ಬೇಕೇ ಬೇಕು ಅಂತ ಮಾಧ್ಯಮದ ಮುಂದೆ ಈಗ ಜಿಡಿ ಹರೀಶ್ ಗೌಡ ಪತ್ನಿ ವರ್ಷ ಕಣ್ಣೀರನ್ನ ಹಾಕಿದ್ದಾರೆ. ಜೆಡಿಎಸ್ನ ಶಾಸಕ ಜಿಡಿ ಹರೀಶ್ ಗೌಡ ಪತ್ನಿಗೆ ಈಗ ಕಿಡಿಗೇಡಿಗಳಿಂದ ಕಿರಿಕಿರಿ ಉಂಟಾಗ್ತಾ ಇದೆ. ನನಗೂ ರಮ್ಯಾ ರೀತಿಯಲ್ಲಿ ನ್ಯಾಯ ಕೊಡಿಸಿ ಅಂತ ಹೇಳಿ ಎಂಎಲ್ಎ ಪತ್ನಿ ಹೇಳ್ತಿರುವಂಥದ್ದು. ಶಾಸಕರ ಪತ್ನಿಯನ್ನು ಕೂಡ ಬಿಡದೆ ಕಾಡ್ತಾ ಇರುವಂಥದ್ದು ಈ ಕಾಮೆಂಟ್ ಮಾಡುವಂತಹ ಕಿರಾತಕರು. ಸಾಮಾಜಿಕ ಜಾಲತಾಣದಲ್ಲಿ ಎಂಎಲ್ಎ ಪತ್ನಿಗೂ ಅಶ್ಲೀಲ ಕಾಮೆಂಟ್ ಮಾಡಿದ್ದಾರೆ. ಈ ವಿಚಾರಕ್ಕೆ ಗಳಗಳನ್ನೇ ಹತ್ತಿರುವಂಥದ್ದು. ಜಿಟಿ ದೇವೇಗೌಡರ ಸೊಸೆ ವರ್ಷಾ ಗೌಡಗೆ ಅಶ್ಲೀಲ ಕಾಮೆಂಟ್ ಹಾಕಲಾಗಿದೆ. ಶಾಸಕ ಜಿಡಿ ಹರೀಶ್ ಗೌಡ ಪತ್ನಿ ವರ್ಷಾಗೆ ಇಲ್ಲಿ ಕಾಮೆಂಟ್ ಮಾಡುವಂಥದ್ದು. ನ್ಯಾಯ ಕೊಡಿಸಿ ಅಂತ ಕೋರ್ಟ್ ಮೆಟ್ಟಿಲೇರಿದ್ದಾರೆ ಈಗ ವರ್ಷಾ ಗೌಡ. ನಟಿ ರಮ್ಯಾರಂತೆ ನನಗೂ ನ್ಯಾಯ ಕೊಡಿಸಿ ಅಂದಿದ್ದಾರೆ ವರ್ಷ. ಶಾಸಕರ ಪತ್ನಿಯಾಗಿ ಅಲ್ಲ, ಸಾಮಾನ್ಯಳಾಗಿ ನಾನು ನ್ಯಾಯವನ್ನ ಕೇಳ್ತಾ ಇದ್ದೇನೆ, ಇಲ್ಲಿ ನ್ಯಾಯ ಕೊಡಿಸಿ ನನಗೆ. ಮಹಿಳೆಯರ ಬಗ್ಗೆ ಕೆಟ್ಟ ಕಾಮೆಂಟ್ ಮಾಡೋದು ಖಂಡನೀಯ. ಅಶ್ಲೀಲ ಕಾಮೆಂಟ್ ಮಾಡಿದಂತಹ ಆರೋಪಿಯನ್ನ ಬಂಧಿಸಬೇಕು. ಈಗ ಯಾರೇ ಆಗಿರ್ಲಿ ಅವರು ದೂರು ನೀಡಿದ್ರು, ಕಾಕಿ ಪಡೆ ಮಾತ್ರ FIR ಅನ್ನ ದಾಖಲಿಸಲಿಲ್ಲ ಅಂತ ಎಂಎಲ್ಎ ಪತ್ನಿಗೆ ಆರೋಪ ಮಾಡಿರುವಂಥದ್ದು. ಇನ್ನು ಕಾಮೆಂಟ್ ಮಾಡಿದವನು ಅಷ್ಟೊಂದು ಪ್ರಭಾವಿನ ಅಂತ ವರ್ಷ ಪ್ರಶ್ನೆ ಮಾಡ್ತಿದ್ದಾರೆ. ಇಲ್ಲಿ ಪೊಲೀಸ್ ಇಲಾಖೆಯ ಮೇಲೆ ಒತ್ತಡ ಇದೆಯಾ ಅಂತ ವರ್ಷ ಈಗ ಅನುಮಾನವನ್ನ ವ್ಯಕ್ತಪಡಿಸ್ತಾ ಇರುವಂಥದ್ದು. ಆರೋಪಿ ವಿರುದ್ಧ ಕಾನೂನು ಕ್ರಮವನ್ನ ಕೈಗೊಳ್ಳಬೇಕು ಅಂತ ಒತ್ತಾಯವನ್ನ ಮಾಡ್ತಿದ್ದಾರೆ. ಮೈಸೂರು ಪೊಲೀಸ್ ಆಯುಕ್ತರಿಂದ ನ್ಯಾಯ ಸಿಗುವಂತಹ ವಿಶ್ವಾಸ ಇದೆ ಅಂತ ವಿಶ್ವಾಸವನ್ನು ಕೂಡ ವ್ಯಕ್ತಪಡಿಸಿರುವಂಥದ್ದು. ಇಲ್ಲಿ ನೋಡಿ, ಜಿಟಿ ದೇವೇಗೌಡರ ಸೊಸೆ ವರ್ಷಾ ಗೌಡಗೂ ಕೂಡ ಈಗ ಅಶ್ಲೀಲ ಕಾಮೆಂಟ್ ಬಿಟ್ಟು ಬಿಡದೆ ಕಾಡ್ತಾ ಇದೆ. ಇವಾಗ ಹೆಚ್ಚಿನ ಮಾಹಿತಿಯನ್ನ ನೀಡಲು ನಮ್ಮ ಪ್ರತಿನಿಧಿ ಸಂದೀಪ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸಂದೀಪ್, ಏನೀಗ ಜಿಟಿ ದೇವೇಗೌಡರ ಸೊಸೆ ವರ್ಷಾ ಗೌಡ ಅವ್ರಿಗೂ ಕೂಡ ಈಗ ಸಾಮಾಜಿಕ ಜಾಲತಾಣದಲ್ಲಿ ಕಾಮೆಂಟ್ಗಳನ್ನು, ಅಂದರೆ ಬ್ಯಾಡ್ ಕಾಮೆಂಟ್ಗಳನ್ನು, ಅಶ್ಲೀಲವಾಗಿ ಕಾಮೆಂಟ್ಗಳನ್ನು ಹಾಕಲಾಗ್ತಾ ಇದೆ. ಈ ಬಗ್ಗೆ ಪ್ರಕರಣ ದಾಖಲು ಮಾಡಬೇಕು ಅಂತ ಹೇಳಿ ಅವರು ಮೀಡಿಯಾದವ್ರ ಮುಂದೆ ಹೇಳ್ತಾ ಇರುವಂಥದ್ದು. ಈ ಬಗ್ಗೆ ಹೆಚ್ಚಿನ ಮಾಹಿತಿ ಏನಿದೆ? ಖಂಡಿತವಾಗಿ ಸಾಮಾಜಿಕ ಜಾಲತಾಣದಲ್ಲಿ ಅಶ್ಲೀಲ ಕಮೆಂಟ್ಗಳು ಒಂದು ಪಿಡುಗಾಗಿ ಪರಿಣಮಿಸಿರ್ತಕ್ಕಂಥದ್ದು ಯಾವ ಮಟ್ಟಕ್ಕಿದೆ ಅಂತ ಹೇಳಿದ್ರೆ, ಸೆಲೆಬ್ರಿಟಿಗಳನ್ನು ಕೂಡ ಲೆಕ್ಕಿಸ್ತಾ ಇಲ್ಲ ಮತ್ತು ಏನು ಜನಪ್ರತಿನಿಧಿಗಳನ್ನು ಕೂಡ ಲೆಕ್ಕಕ್ಕೆ ತೆಗೆದುಕೊಳ್ತಾ ಇಲ್ಲ. ಅದೇ ರೀತಿಯ ಒಂದು ಘಟನೆ ಮೈಸೂರಿನಲ್ಲೂ ಕೂಡ ನಡೆದಿರ್ತಕ್ಕಂಥದ್ದು. ಮೈಸೂರು ಜಿಲ್ಲೆಯ ಹುಣಸೂರು ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ಹರೀಶ್ ಗೌಡ ಅವರ ಪತ್ನಿ ವರ್ಷ ಹರೀಶ್ ಗೌಡ್ರಿಗೆ ಇದೇ ರೀತಿಯ ಒಂದು ಸಮಸ್ಯೆ ಎದುರಾಗಿರ್ತಕ್ಕಂಥದ್ದು. ಕಳೆದ ಕೆಲವು ತಿಂಗಳುಗಳಿಂದಲೂ ಕೂಡ ಹುಣಸೂರು ತಾಲೂಕಿನಲ್ಲಿ ವರ್ಷ ಹರೀಶ್ ಗೌಡ ಅವರು ಹೋರಾಟವನ್ನ ಮಾಡಿ ಜನರ ಕಷ್ಟಕ್ಕೆ ಸ್ಪಂದಿಸುವಂತ ಕೆಲಸವನ್ನ ಮಾಡ್ತಿದ್ದಾರೆ. ಈ ಒಂದು ವೇಳೆಯಲ್ಲಿ ಆ ಎಲ್ಲ ವಿಚಾರಗಳನ್ನ ತಮ್ಮ ಒಂದು ಪ್ರೊಫೈಲ್ ನ ಮೂಲಕ ಸಾಮಾಜಿಕ ಜಾಲತಾಣದಲ್ಲಿ ಅಪ್ಲೋಡ್ ಅನ್ನ ಮಾಡ್ತಾ ಇದ್ರು. ಈ ಒಂದು ವಿಡಿಯೋಗೆ ಇದೀಗ ಅಶ್ಲೀಲ ಕಮೆಂಟ್ ಗಳನ್ನ ಆಗ್ತಾ ಇರ್ತಕ್ಕಂಥದ್ದು. ಈ ಕುರಿತು ಸುಮಾರು 10 ದಿನಗಳ ಹಿಂದೆಯೇ ಪೊಲೀಸ್ ಠಾಣೆಯಲ್ಲಿ ದೂರನ್ನ ಕೂಡ ದಾಖಲಿಸಿದ್ರು. 10 ದಿನಗಳಾದ್ರೂ ಕೂಡ ಯಾವುದೇ ರೀತಿಯ ಪೊಲೀಸರಿಂದ ಮಾಹಿತಿ ಕೂಡ ಬಂದಿಲ್ಲ ಮತ್ತು ಈ ಕೇಸಿಗೆ ಸಂಬಂಧಪಟ್ಟಂತೆ ಯಾರೊಬ್ಬರ ಮೇಲೆ FIR ಆಗ್ಲಿ ಬಂಧನ ಆಗ್ಲಿ ಯಾವುದೂ ಕೂಡ ಆಗಿಲ್ಲ. ಈ ಕಾರಣಕ್ಕಾಗಿ ವರ್ಷ ಹರೀಶ್ ಗೌಡರವರು ಪೊಲೀಸ್ ಇಲಾಖೆ ವಿರುದ್ಧ ಕೂಡ
ಒಂದಷ್ಟು ಅಸಮಾಧಾನವನ್ನು ಕೂಡ ವ್ಯಕ್ತಪಡಿಸಿರ್ತಕ್ಕಂದ್ರೆ ನಾನೊಬ್ಬ MLA ಪತ್ನಿ ಆಗಿದ್ದು ನಮ್ಮ ಮಾವನವರು ಮಾಜಿ ಸಚಿವರಾಗಿದ್ರು ಕೂಡ ನನ್ಗೆ ಈ ರೀತಿಯ ಒಂದು ಈ ಮಾನಸಿಕ ಘಾಸಿಯಾಗಿದ್ರು ಕೂಡ ಪೊಲೀಸ್ ಇಲಾಖೆ ಯಾವುದೇ ರೀತಿಯ ಕ್ರಮಕ್ಕೆ ಮುಂದಾಗ್ಲಿಲ್ಲ. ಇನ್ನು ಸಾಮಾನ್ಯ ಹೆಣ್ಣು ಮಗಳು ಈ ಹೆಣ್ಣು ಮಗಳಿಗೆ ಯಾವ ರೀತಿ ನ್ಯಾಯ ಸಿಗುತ್ತೆ ಅನ್ನುವಂತ ನಿಟ್ಟಿನಲ್ಲಿ ಒಂದಷ್ಟು ಅಸಮಾಧಾನ ಕೂಡ ಹೊರಹಾಕಿರ್ತಕ್ಕಂಥದ್ದು. ಅಲ್ಲದೆ ಮೈಸೂರು ಕಮಿಷನರ್ ಕೂಡ ಒಬ್ಬ ಹೆಣ್ಣು ಮಗಳಾಗಿದ್ಕೊಂಡು ಈ ಸಮಸ್ಯೆಗಳಿಗೆ ಅತಿ ಜರೂರಾಗಿ ಏನು ಸ್ಪಂದಿಸಬೇಕಾಗಿತ್ತು. ಅವರು ಕೂಡ ನಿರ್ಲಕ್ಷ್ಯ ವಹಿಸಿರ್ತಕ್ಕಂಥದ್ದು ಎಲ್ಲೋ ಕಡೆ ನನ್ನ ಕಡೆ ಅಸಮಾಧಾನ ಇದೆ. ಈ ಕುರಿತಾಗಿ ನಾನು ಮುಂದಿನ ಕಾನೂನು ಹೋರಾಟವನ್ನ ಕೂಡ ಮಾಡ್ತೇನೆ. ಇಂಥ ವಿಕೃತ ಮನಸ್ಸುಗಳಿಗೆ ಶಿಕ್ಷೆಯನ್ನ ಕಾನೂನಾತ್ಮಕವಾಗಿ ಕೊಡ್ಸೇ ತೀರ್ತೇನೆ ಅನ್ನುವಂತಹ ನಿಲುವಿನಲ್ಲೂ ಕೂಡ ಸದ್ಯ ಇರ್ತಕ್ಕಂಥದ್ದು. ಲಕ್ಷ್ಮಿ, ಧನ್ಯವಾದ ಸಂದೀಪ್ ನಿಮ್ಮೆಲ್ಲ ಮಾಹಿತಿಗಾಗಿ. ಈಗ ಒಂದು 10 ದಿವಸದಿಂದ ನನ್ನೊಂದು ಸೋಷಿಯಲ್ ಮೀಡಿಯಾ ನೀವೆಲ್ಲರೂ ನೋಡ್ತಾ ಇರ್ಬೋದು ಅನಿಸುತ್ತೆ. ನಂದು ಇವಾಗ ಪಬ್ಲಿಕ್ ಪ್ರೊಫೈಲ್ ಆಗಿದೆ. ಹುಣಸೂರಲ್ಲಿ ಒಂದು 6 ತಿಂಗಳಿಂದ ನಾನು ಓಡಾಡೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಒಂದು ಪಬ್ಲಿಕ್ ಪ್ರೊಫೈಲ್ನ ಕ್ರಿಯೇಟ್ ಮಾಡಿ ಒಂದಿಷ್ಟು ಸಣ್ಣ ಪುಟ್ಟ ಅಲ್ಲಿ ಜನನ ಭೇಟಿ ಮಾಡೋದು ಅದೆಲ್ಲ ಹಂಚ್ಕೊತಾ ಇದ್ದೀನಿ ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮಲ್ಲಿ. ಇದ್ದಕ್ಕಿದ್ದಂಗೆ ಒಂದು ದಿವಸ ತುಂಬ ಕೆಟ್ಟದಾಗಿ ಕಮೆಂಟ್ ಬರುತ್ತೆ. ಈ ಥರ ನಾವು ಯಾವತ್ತೂ ಯಾರ ಕೈಲೂ ಅನ್ನಿಸ್ಕೊಂಡಿಲ್ಲ ಇಂಥ ಪದಗಳನ್ನ. ನಾನೊಂದು ಸಂಸ್ಕಾರವಂತ ಮನೆ ಹೆಣ್ಮಗಳಾಗಿ ನಮ್ಮ ಮನೆಗಳಲ್ಲಿ ಇಂಥ ಭಾಷೆಗಳು ಉಪಯೋಗಿಸಿಲ್ಲ, ಈ ಥರ ಅನ್ನಿಸ್ಕೊಂಡಿಲ್ಲ. ಆದ್ದರಿಂದ ಮನಸ್ಸಿಗೆ ತುಂಬಾ ನೋವಾಗುತ್ತೆ. ಇವಾಗ ಇಬ್ಬರು ಮಕ್ಕಳು ತಾಯಿ ಕೂಡ ನಾನು. ಹಾಗಾಗಿ ತುಂಬ ನೋವಾಗಿ ಒಬ್ಬಳು ಸಾಮಾನ್ಯ ಹೆಣ್ಣಾಗಿ ಹೋಗಿ ನಮ್ಮ ಮೈಸೂರು ಜಿಲ್ಲಾ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಫೈಲ್ ಮಾಡಿದ್ದೀನಿ. ಫೈಲ್ ಮಾಡಿ 10-12 ದಿವಸ ಆಗ್ತಾ ಬಂತು. ನನಗೆ ಪೊಲೀಸ್ ಇಲಾಖೆಯಿಂದ ಯಾವುದೇ ಥರ ಪ್ರತಿಕ್ರಿಯೆ ಆಗಿರಲಿ, ಇನ್ನೂ 2 ದಿವಸ, ಇನ್ನೂ 1 ವಾರ ಅಂತ ಮುಂದೆನೇ ಹೋಗ್ತಿದೆ ಹೊರತು ನನಗೆ ಯಾವುದೇ ಥರ ಪೊಲೀಸ್ ಡಿಪಾರ್ಟ್ಮೆಂಟಿಂದ ನನ್ನ ಕಂಪ್ಲೇಂಟ್ಗೆ ಪ್ರತಿಕ್ರಿಯೆ ಬಂದಿಲ್ಲ ಅಣ್ಣ. ಇನ್ನು ಈಗ ಸೋಷಿಯಲ್ ಮೀಡಿಯಾ ಜೊತೆಗೆ ಈ ಪೊಲೀಸ್ ಇಲಾಖೆ ವ್ಯವಸ್ಥೆ ಸ್ಟ್ರಾಂಗ್ ಆಗಿದೆ. ಕೊಟ್ಟಂಥ ಕೇಸ್ನ 2 ದಿನದಲ್ಲಿ 3 ಎಂಕ್ವೈರಿ ಮಾಡ್ತಾರೆ. ಇಷ್ಟೊಂದು ಪವರ್ಫುಲ್ ಇದ್ರೂ ಯಾಕೆ ಮೇಡಮ್ ನಿಮ್ಮ ಕೇಸ್ ಡಿಲೇ ಆಗ್ತಿದೆ ಅನಿಸ್ತದೆ? ನನಗಿವತ್ತು ಇಲ್ಲಿ ನೀವೆಲ್ಲ ಕೇಳ್ತಾ ಇರೋದಕ್ಕೆ ನನಗೆ ಅದೇ ಆಶ್ಚರ್ಯ ಆಗ್ತಾ ಇರೋದು. ಇದು ಎಕ್ಸ್ಪೆಷಲಿ ಈ ಕಾಮೆಂಟು ನಾನು ವಿಚಾರಿಸ್ದೆ. ಒಂದು 2-3 ಕಡೆ ನಾನು ಲಾಡ್ಜ್ ಮಾಡಿದ್ಮೇಲೆ ಎಷ್ಟು ದಿನ ಆಗ್ಬೋದು ಅಂತ ಎಲ್ಲ. ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಇರೋ ಪವರ್ಸಲ್ಲಿ 3 ಡೇಸ್ ಏನೋ ಮ್ಯಾಕ್ಸಿಮಮ್, ಅಂದರೆ 3 ಡೇಸಲ್ಲಿ IP ಅಡ್ರೆಸ್ ಅಂತ ಒಂದು ಬರುತ್ತಂತೆ. ಅದು ಆ ಪ್ರೊಫೈಲ್ಗೆ ಹೋಗಿ ಲಿಂಕ್ ಆದರೆ IP ಅಡ್ರೆಸ್ಸು ಅವ್ರದ್ದು ಫುಲ್ಲು ಬಯೋಡೇಟಾನೇ ಬಂದ್ಬಿಡುತ್ತಂತೆ. ಈಗ ಎನಿ ಇನ್ಸ್ಟಾಗ್ರಾಮ್ ಪ್ರೊಫೈಲ್ ನಾವು ಓಪನ್ ಮಾಡ್ತೀವಿ ಅಂದರೆ ಅಕೌಂಟು, ಈ ಜಿಮೇಲ್ ಅಕೌಂಟು ಮತ್ತು ಮೊಬೈಲ್ ನಂಬರ್ ಬೇಕಾಗುತ್ತಂತೆ. ಕಂಪಲ್ಸರಿ, ಇಟ್ ಇಸ್ ಕಂಪಲ್ಸರಿ. ಸೊ ಈ ಏನು ನಾನು IP ಅಡ್ರೆಸ್ ಲಿಂಕ್ ಮಾಡಿಕೊಂಡ್ರೆ ನೀವು ಇದೆಲ್ಲ ಮಾಹಿತಿ ಸಿಕ್ಬಿಡುತ್ತಂತೆ ಅವ್ರಿಗೆ. ಫುಲ್ಲು ಆ ಪರ್ಸನ್ ಹೆಸರಿದ್ದ ಅವ್ರ ತಂದೆ ಹೆಸರಿಂದ ಎಲ್ಲ ಸಿಗುತ್ತೆ ಅಂತ ಹೇಳಿದರು. ಆದರೆ ನನ್ನ ಕೇಸಲ್ಲಿ ಇದು 10 ದಿವಸ ಆಗ್ತಾಯಿದೆ, 12 ದಿವಸ ಆಗ್ತಿದೆ, ಇವತ್ತುವರೆಗೂ ಏನೂ ಮಾಹಿತಿನೇ ಇಲ್ಲ. ಅಂದರೆ ನನಗೆ ಆಶ್ಚರ್ಯ ಆಗಿಬಿಡ್ತು. ನಾನು ಒಬ್ಬಳು ಸಾಮಾನ್ಯ ಮಹಿಳೆಗೆ ನಮ್ಮ ರಾಜ್ಯದಲ್ಲಿ ಹಂಗಾದರೆ ನಮ್ಮ ಪೊಲೀಸ್ ಇಲಾಖೆ ಇದೇ ಥರನಾ? ನ್ಯಾಯ ಇದು ಫಸ್ಟ್. ಆಮೇಲೆ ನಾನಿದು ಮೊದಲನೇ ಸತಿ ನ್ಯಾಯಕ್ಕಾಗಿ ಹೋರಾಟ ನಡೆತಾ ಇರೋದು, ಇದು ಮೊದಲು ಸತಿ. ನನಗೆ ಇಷ್ಟು ಕಷ್ಟ ಇದೆ ಈ ಹಾದಿ ಅಂತ ನನಗೆ ಗೊತ್ತಿರಲಿಲ್ಲ ಹೋರಾಟ ಮಾಡೋದು. ಆದರೆ ನಾನು ಹೋರಾಟ ಮಾಡೇ ಮಾಡ್ತೀನಿ. ಮತ್ತು ನಾನು ನನ್ನ ಒಬ್ಬಳು ಸಾಮಾನ್ಯ ಮಹಿಳೆಯಾಗಿ ನಾನು ಬೇರೆ ನಂತರ ಈಗ ತುಂಬ ಜನಕ್ಕೆ ಹೊರಗಡೆ ಬರಬೇಕು, ಏನೋ ಒಂದು ಮಾಡಬೇಕು ಅಂತ ಇರುತ್ತೆ. ಬಟ್ ಈ ಮೆಂಟಾಲಿಟಿ ಇದೆಯಲ್ಲ, ಈ ವಿಕೃತ ಮನೋಭಾವ, ಇದರಿಂದ ಪಾಪ ಎಷ್ಟೋ ಜನ ಹೆಣ್ಮಕ್ಳು ಅವ್ರ ಮನೆಯಿಂದ ಹೊರಗಡೆನೇ ಬರೋಕ್ಕಾಗ್ತಿಲ್ಲ. ಅವ್ರಿಗೇನು ಇಷ್ಟ ಇದೆ ಅದನ್ನು ಅವ್ರು ಮಾಡೋಕ್ಕಾಗ್ತಾ ಇಲ್ಲ. ಇವತ್ತು ಅವ್ರಿಗೆಲ್ಲ ಧ್ವನಿಯಾಗಿ ಅವ್ರಿಗೊಂದು ಫೇಸ್ ಆಗಿ ಇವತ್ತು ನಾನು ಹೊರಗಡೆ ಬಂದಿದ್ದೀನಿ. ಇದೊಂದು ಹೋರಾಟ ಮಾಡಬೇಕು ಅಂತ ನಿರ್ಧಾರ ಮಾಡಿದ್ದೀನಿ. ಈ ವಿಚಾರವಾಗಿ ಪೊಲೀಸರಿಂದ ನ್ಯಾಯ ಸಿಕ್ಕಿಲ್ಲ, ಅವ್ರನ್ನ ಅರೆಸ್ಟ್ ಮಾಡಿಲ್ಲ, ಅಥವಾ ಯಾವುದೇ ರೀತಿ ತನಿಖೆ ಆಗ್ತಾ ಇಲ್ಲ. ಮಹಿಳಾ ಆಯೋಗಕ್ಕೆ ಏನಾದ್ರು ಕಂಪ್ಲೇಂಟ್ ಕೊಡ್ತೀರಾ? ಅದೇ ಇದು ನೋಡೋಣ ಅಣ್ಣ. ನೆಕ್ಸ್ಟು ಇವಾಗ ಅದನ್ನೇ ಮಾಡಬೇಕು ಅಂತ ನಾನು ನಿರ್ಧಾರ ಮಾಡಿದ್ದೀನಿ. ಪೊಲೀಸ್ ಅವರು ಏನು ನಮಗೆ ಪ್ರತಿಕ್ರಿಯೆ ನೀಡದೇ ಇದ್ದರೆ, ಸ್ಪಂದಿಸದೇ ಇದ್ದರೆ, ನ್ಯಾಯ ಕೊಡಿಸದೇ ಇದ್ದರೆ, ನಮಗೆ ನ್ಯಾಯ ದೊರಕದೇ ಇದ್ದಾಗ ನಾನು ನೆಕ್ಸ್ಟು ಹೋರಾಟ ಅಂತೂ ನಿಲ್ಲಿಸಲ್ಲ. ನಾನು ಕಂಟಿನ್ಯೂ ಮಾಡೇ ಮಾಡ್ತೀನಿ. ನೆಕ್ಸ್ಟು ಏನು ಎಲ್ಲಿಗೆ ಹೋಗಬೇಕು ಅಲ್ಲಿ ಹೋಗಿ ನಾನು ನಾನು ಹೋರಾಟನ ಕಂಟಿನ್ಯೂ ಮಾಡಬೇಕಂತ ನಿರ್ಧಾರ ಮಾಡಿದ್ದೀನಿ. ಈ ರೀತಿ ಕಾನೂನು ವಿರುದ್ಧವಾದ ಚಟುವಟಿಕೆಗಳಾಗೋದೆಲ್ಲ ಮಾಡಿದ್ರೆ ದೇಶ ಬಿಟ್ಟು ಹೊರದೇಶಕ್ಕೆ ಹೋದ್ರೂ ಕೂಡ ಅರೆಸ್ಟ್ ಮಾಡ್ಕೊಬರೋ ನಮ್ಮ ಕರ್ನಾಟಕದ ಪೊಲೀಸ್ಗೆ ಒಂದು ಪವರ್ ಇದೆ, ಒಂದು ಹೆಮ್ಮೆ ಇದೆ. ಅಂಥವ್ರು ಯಾಕೆ ಈ ರೀತಿ ಈ ಕೇಸ್ನ ನೆಗ್ಲೆಕ್ಟ್ ಮಾಡ್ತಾ ಇದ್ದಾರೆ ಅಂತ ನನಗೆ ಅದೇನೇ ಆಶ್ಚರ್ಯ ಆಗ್ಬಿಟ್ಟಿದೆ. ನೀವುಗಳೇ ಹೇಳ್ತೀರಾ ಹರೀಶ್ ಗೌಡ್ರು ಶಾಸಕರು ಅಂತ ಹೇಳ್ತಿದ್ದೀರಾ. ಶಾಸಕರು ಹೆಂಡ್ತಿಯಾಗಿ, ನಾನು ಒಬ್ಬರು ಶಾಸಕರು ಹೆಂಡ್ತಿಯಾಗಿ ಮೊದಲನೇದಾಗಿ ಆ ಥರ ನಾನೇನು ಇನ್ಫ್ಲೂಯೆನ್ಸ್ ಯೂಸ್ ಮಾಡಿಕೊಂಡು ನಾನು ಆಫ್ ದ ರೆಕಾರ್ಡ್ಸ್ ಏನಾದರೂ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ
ಹೋಗಿದ್ದಿದ್ರೆ ಆವಾಗ ನನಗೆ ಏನೋ ಒಂದು ನಾನು ಒಬ್ಬಳು ಸಾಮಾನ್ಯ ಮಹಿಳೆಯಾಗಿ ನಾನು ಪೊಲೀಸವ್ರ ಹತ್ರ ನನಗೆ ನ್ಯಾಯ ಕೊಡಿಸ್ಕೊಡಿ, ನನಗೆ ಮಾನಸಿಕ ಹಿಂಸೆ ಆಗಿದೆ, ನನಗೆ ಈ ವ್ಯಕ್ತಿ ಯಾರು, ಈ ವಿಕೃತ ಮನಸ್ಥಿತಿ ಇರೋ ವ್ಯಕ್ತಿ ಅಂತ ನ್ಯಾಯ ಕೇಳಕ್ಕೆ ಹೋದಾಗ ನನಗೆ ನ್ಯಾಯ ದೊರಕದೇ ಇದ್ದಾಗ ನಾನು ಸೀಮಾ ಲಡ್ಕರ್ ಮ್ಯಾಮ್, ನೀವು ನಮ್ಮ ಮೈಸೂರು ಜಿಲ್ಲೆಯ ಒಬ್ಬ ಮ್ಯಾಮು, ಕಮಿಷನರ್ ಮ್ಯಾಮು ತುಂಬಾ ಸ್ಟ್ರಾಂಗು, ತುಂಬ ಸ್ಟ್ರಿಕ್ಟು ಅಂತ ತುಂಬಾ ಫೇಮಸ್ ಅವರು. ಆದರೆ ನನ್ನ ವಿಷಯದಲ್ಲಿ ಮ್ಯಾಮು ಸ್ವಲ್ಪ ನೆಗ್ಲೆಕ್ಟ್ ಮಾಡ್ತಾ ಇದ್ದಾರಾ ಅಂತ ನನಗೆ ಬೇಜಾರಾಗ್ತಾ ಇದೆ ಒಂದು ಸ್ವಲ್ಪ. ಅವ್ರಿಗೆ ನಾನು ನಿಮ್ಮ ಮಾಧ್ಯಮದ ಮುಖಾಂತರ ರಿಕ್ವೆಸ್ಟ್ ಮಾಡ್ಕೊತೀನಿ ಮ್ಯಾಮ್, ಇವತ್ತು ನೀವು ಇಬ್ಬರು ಹೆಣ್ಣು, ಇವತ್ತು ಒಂದು ಮಹಿಳೆಯರಿಗೆ ಒಂದು ಧೈರ್ಯ ತುಂಬ ಕೆಲಸ ಮಾಡೋದ, ಯಾರು ಈ ಕಿಡಿಗಳಿದ್ದಾರೆ ಅವ್ರಿಗೆ ತಕ್ಕ ಪಾಠ, ತಕ್ಕ ಕಾನೂನು ಬದ್ಧವಾಗಿ ಶಿಕ್ಷೆ ಕೊಡಿಸೋ ಮುಖಾಂತರ ಬೇರೆ ಮಹಿಳೆಯರಿಗೆ ನಾವು ಧ್ವನಿ ಆಗೋಣ. ನಮಗೆ ಆ ಸಾಮರ್ಥ್ಯ ಇದೆ, ನಿಮಗೆ ಎಕ್ಸ್ಪೆಷಲಿ ಕಾನೂನು ನಿಮ್ಮ ಕೈಲಿದೆ. ನೀವಂತೂ ಇವತ್ತು ನಮ್ಮ ಮಹಿಳೆಯರಿಗೆಲ್ಲ, ನೀವು ಲಕ್ಷ ಜನ ಮಹಿಳೆಯರಿಗೆ ಇವತ್ತು ನೀವು ಧೈರ್ಯ ಆಗ್ಬೋದು, ನೀವೊಂದು ಸ್ಫೂರ್ತಿ ಆಗ್ಬೋದು. ನಿಮಗಿದು ನನ್ನೊಂದು ಕೇಸ್ ಮುಖಾಂತರ ಇದೊಂದು ನಿಮಗೆ ರಿಕ್ವೆಸ್ಟ್ ಮಾಡ್ಕೋತೀನಿ, ದಯವಿಟ್ಟು ನನಗೆ ನ್ಯಾಯ ಒದಗಿಸ್ಕೊಡಿ ಅಂತ ಕೇಳಕ್ಕೆ ಇಷ್ಟಪಡ್ತೀನಿ. ಭರವಸೆ ಇದೆಯಾ ಮೇಡಮ್ ಸೀಮಾ ಲಾಟ್ಕರ್ ಅವ್ರ ಮೇಲೆ? ಹೌದು, ಖಂಡಿತ ಭರವಸೆ ಇದೆ. ಮ್ಯಾಮೂನು ತುಂಬ ಎಫಿಷಿಯೆಂಟ್, ಆಮೇಲೆ ಒಳ್ಳೆ IPS ಆಫೀಸರು. ನಮ್ಮ ಮೈಸೂರು ಜಿಲ್ಲೆಯಲ್ಲಿರೋದು ಸೀಮಾ ಲಟ್ಕರ್ ಮ್ಯಾಮ್ ಅಂತವ್ರು ನಮ್ಮ ಮೈಸೂರು ಜಿಲ್ಲೆ ಕಮಿಷನರ್ ಆಗಿರೋದು ನಮ್ಮ ಸೌಭಾಗ್ಯ. ಮ್ಯಾಮು ಖಂಡಿತ ನನಗೆ ನ್ಯಾಯ ಒದಗಿಸ್ಕೊಡ್ತಾರೆ ಅಂತ ನಾನು ಭರವಸೆ ಇಟ್ಕೊಂಡಿದ್ದೀನಿ ಸರ್.